ಹಾಯ್ ಪ್ರೇಕ್ಷಕರೇ. ಸೊ ಇವತ್ತು ಅವಧಿಯಿಂದ ಪ್ರಜ್ವಲ್ ಗೌಡ ಅವರಿದ್ದಾರೆ. ಸೊ ಅವರು ಪ್ರಾಜೆಕ್ಟ್ದು ಹೈಲೈಟ್ ಇರ್ಬೋದು, ಫ್ಯೂಚರ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಸೊ ವೆಲ್ಕಮ್ ಟು ಪ್ರಜ್ವಲ್. ಹಾಯ್ ಹಾಯ್, ಹೇಗಿದ್ದೀರಾ? ಆರಾಮ್. ನೀವು? ಹೇಗಿದ್ದೀರಾ ಅವಧಿ ತುಂಬಾ ಚೆನ್ನಾಗಿದೆ. ಹೌದಾ? ತುಂಬಾ ಬ್ರೈಟ್ ಆಗಿದ್ದೀರಾ? ಹೌದು, ತುಂಬಾನೇ. ಓಕೆ. ಸೊ ನೀವು ಹೇಳ್ತಾ ಇದ್ರಿ ಪ್ರಾಜೆಕ್ಟ್ ಬಂದು ಲಾಸ್ಟ್ ಟೈಮ್ ನಾನು ಇಂಟ್ರಾಕ್ಟ್ ಮಾಡಿದಾಗ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಇರ್ಬೋದು ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರಿ ಕೂಡ. ಸೊ ಹೌ ಇಸ್ ಗೋಯಿಂಗ್ ಅದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ನಮ್ಮ ಪ್ರೇಕ್ಷಕರು ಕೂಡ ಕೇಳ್ತಿದ್ರು. ಹೇಗಿದೆ ಡೆವಲಪ್ಮೆಂಟ್? ಸೊ ಪ್ರಾಜೆಕ್ಟ್ ಬುಕಿಂಗ್ಸ್ ಇಸ್ ಗೋಯಿಂಗ್ ಗುಡ್. ಸೊ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತು ಅಂದ್ರೆ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ತು ಅಂತಂದ್ರೆ ಫ್ಯೂಚರ್ ಡೆವಲಪ್ಮೆಂಟ್ಸ್ ಏನಿದೆ ಕ್ಲೈಂಟ್ ಆಗಿರ್ಬೋದು ಮತ್ತೆ ಲೊಕೇಶನ್ ಅಲ್ಲಿ ಆಗಿರ್ಬೋದು. ಲೊಕೇಶನ್ ಅಲ್ಲಿ ಆಲ್ರೆಡಿ ನಾವು ನೋಡ್ದು ಅಂತಂದಾಗಲೇ ಫಾಕ್ಸ್ಕಾನ್ ಇದೆ. ಸೊ ಎವ್ರಿ ಒನ್ ಶುಡ್ ನೋ. ಸೊ ಫಾಕ್ಸ್ಕಾನ್ ಬಂದು ಆಫರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂಡ್ ಮೋರ್ ಓವರ್ ಥಿಂಗ್ ಬಂದು SEZ ಅಲ್ಲಿ 12,000 ಎಕರ್ ಆಲ್ರೆಡಿ ಗೌರ್ಮೆಂಟ್ ಅಕ್ವೈರ್ ಮಾಡಿದೆ. ಸೊ 12,000 ಎಕರ್ ಅಕ್ವೈರ್ ಮಾಡಿರೋದ್ರಲ್ಲೇ 300 ಎಕರ್ ಫಾಕ್ಸ್ಕಾನ್ ಅವರು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದನ್ನ ಬಿಟ್ಟು KBDA ಇಂಡಸ್ಟ್ರಿಯಲ್ ಏರಿಯಾ ಇದೆ ಆ್ಯಂಡ್ ಏರ್ಪೋರ್ಟ್ ನಿಯರ್ ಇದೆ. ಸೊ ಸರೌಂಡಿಂಗ್ ಎಲ್ಲ ಕಂಪೇರ್ ಮಾಡ್ತು ಅಂತಂದ್ರೆ ನಮ್ಮ ಪ್ರಾಜೆಕ್ಟ್ ಇಂದ ಮುಂದೆ ಇರುವಂತ ಪ್ರೈವೇಟ್ ಬಿಲ್ಡರ್ಸ್ ಆಗಿರ್ಬೋದು ಎಲ್ಲರೂ ಕೋಟೆಡ್ ಪ್ರೈಸ್ ಬಂದು 7,000 ಆಗಿರ್ಬೋದು, 6,500 ಆಗಿರ್ಬೋದು. ಬಟ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ 1,299 ಇದೆ. ಸೊ ಇದರಿಂದ ಫ್ಯೂಚರ್ ಡೆವಲಪ್ಮೆಂಟ್ಸ್ ಈಗಾಗಲೇ ನಾನು ಹೇಳಿದೆ. ಸೊ 12,000 ಎಕರ್ನ ಅಕ್ವೈರ್ ಮಾಡಿದ್ದಾರೆ ಅಂತ. ಸೊ 12,000 ಎಕರ್ ಅಲ್ಲಿ ಇನ್ಫೋಸಿಸ್ ಬರ್ಬೋದು. ಸೊ ನಾವಿವಾಗ ಆಲ್ಮೋಸ್ಟ್ ಎಲ್ಲರಿಗೂ ಐಡಿಯಾ ಇದೆ ಮಾನ್ಯತಾ ಟೆಕ್ ಪಾರ್ಕ್ ಏನಿದೆಯೋ ನಾಗವರದಲ್ಲಿ, ಅದೇ ಮಾನ್ಯತಾ ಟೆಕ್ ಪಾರ್ಕ್ 2 ಅಂತ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀವಿ ಅಂತ ಗವರ್ಮೆಂಟ್ ಅನೌನ್ಸ್ ಮಾಡಿದೆ. ಸೊ ಒಂದು ಬ್ರಾಡ್ ಥಿಂಕ್ ಮಾಡಿ ಅಥವಾ ಯೋಚನೆ ಮಾಡ್ತಾರೆ 1,299 ಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತಂದ್ರೆ ಇನ್ ಫ್ಯೂಚರ್ ವಿತ್ ಇನ್ 3 to 4 ಇಯರ್ಸ್ ಅಲ್ಲಿ ನಾವು ಹ್ಯಾಂಡ್ ಓವರ್ ಕೊಡುವ ಅಷ್ಟರಲ್ಲಿ ಏನಿಲ್ಲ ಅಂತಂದ್ರು ಈಸಿಯಾಗಿ ನೀವು 6 to 7 ಕೆ ನೋಡ್ಬೋದು. ಇದೆಲ್ಲ ಡೆವಲಪ್ಮೆಂಟ್ಸ್ ಇರೋದ್ರಿಂದ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ದು 1,299 ಸಮಥಿಂಗ್ ಅಮೌಂಟ್ ಹೇಳಿದ್ರಿ, ನಾನು ಅದನ್ನ ಇನ್ವೆಸ್ಟ್ ಮಾಡ್ತೀನಿ. ಬಟ್ ಎಷ್ಟಕ್ಕೆ ಕನ್ವರ್ಟ್ ಆಗೋದು? ಬಿಕಾಸ್ ಇವಾಗ ಪ್ರೈಸ್ ನೀವೇ ಹೇಳ್ದಂಗೆ 7,000 ಬೇರೆ ಅಫೋರ್ಡ್ ಮಾಡ್ತಿದ್ದಾರೆ, ಕರೆಕ್ಟ್? ಸೊ ವಾಟ್ ಇಸ್ ದ ಡಿಫರೆನ್ಸ್? ನಾನು ಆ ಟೈಮಲ್ಲಿ 2 years 3 years ಆದ್ಮೇಲೆ ಏನು ಇನ್ವೆಸ್ಟ್ಮೆಂಟ್? ಸೊ ಇವಾಗ ಬೇಸಿಕ್ ಆಗಿ ಥಿಂಕ್ ಮಾಡ್ತು ಅಂತಂದ್ರೆ ನೋಡಿ. ಸೊ ಇವಾಗ ಬೇರೆಯವರು ಬಂದು 7,000 ಕೋಟ್ ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ 1,299 ತಗೋತಾ ಇದೀವಿ ಈಸಿಯಾಗಿ. ಸೊ ಬೇಡ 1,100 ಗ್ಯಾಪೇ ಕೊಟ್ಬಿಡೋಣ. ಸೊ ನೀವು ಇವತ್ತು ಬುಕ್ ಮಾಡ್ತು ಅಂದ್ರೆ ನಿಮ್ಮ ಪ್ರೈಸ್ಗೆ 5,000 rupees ಗ್ಯಾರಂಟಿ ಇದೆ. ಸೊ ನೀವು ಇವಾಗ 1,299 ಬುಕ್ ಮಾಡಿದ್ರ ಅಂತ ಮರೀರಿ. ಸೊ 5,000ಗೆ ಮಾಡಿದೀನಿ, 1,299 ಪ್ರೈಸ್ ನ ಕೊಡ್ತಾ ಇದೀನಿ ಅಂತ ತಿಳ್ಕೊಳ್ಳಿ ಅಷ್ಟೇ. ಸೊ ಇನ್ನ 3 years 4 years ಅಲ್ಲಿ ಲ್ಯಾಂಡ್ ವ್ಯಾಲ್ಯೂ ಹೆಂಗಿರುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಏನಿಲ್ಲ ಅಂತ ನಾನು ಅಶ್ಯೂರ್ ಕೊಡ್ತಾ ಇರೋದು ನಿಮಗೆ 7,000 ಬಂದೇ ಬರುತ್ತೆ ಅಂತ. ಯಾಕೆಂದ್ರೆ ಇವಾಗಿರೋ ಮಾರ್ಕೆಟ್ ಪ್ರೈಸ್ ಹೇಳ್ತಾ ಇದೀನಿ ನಾನು. ಸೊ ಮುಂದೆ ಇನ್ನ ಜಾಸ್ತಿ ಆಗ್ಬೋದು. ಸೊ ಫ್ಯೂಚರ್ ಡೆವಲಪ್ಮೆಂಟ್ ಅಂತ ಹೇಳಿದ್ವಿ. ಸೊ ಏರ್ಪೋರ್ಟ್ ವೆರಿ ನಿಯರ್ ಇದೆ. ಸೊ ಕರೆಕ್ಟ್ ಪೆಲೆಕರ್ಸ್ ಅಕ್ಯೂಟ್ ಮಾಡಿದ್ದಾರೆ ಅಂತ. ಸೊ ಅಲ್ಲಿ ಇನ್ನ ಏನ್ ಬೆಟರ್ಮೆಂಟ್ ಕ್ಲೈಂಟ್ಗಳು ಇನ್ವೆಸ್ಟ್ ಮಾಡೋದ್ರಿಂದ ಎಸ್ಪೆಷಲಿ ಇನ್ವೆಸ್ಟರ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಸೊ ಆಲ್ರೆಡಿ 12,000 ಎಕರ್ ಗವರ್ಮೆಂಟ್ ಅಕ್ವೈರ್ ಮಾಡಿದೆ. ಫಾಕ್ಸ್ಕಾನ್ ನಾನು ಬಿಫೋರ್ ಹೇಳ್ತಂದಾಗ ಫಾಕ್ಸ್ಕಾನ್ ಬಂದಿದೆ, ವಿಪ್ರೋ ಬಂದಿದೆ. ಸೊ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಅಲ್ಲ, ಜಾಬ್ ಆಪರ್ಚುನಿಟೀಸ್ ತುಂಬಾ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಅಲ್ಲಿರುವಂತ ಮಾರ್ಕೆಟ್ ವ್ಯಾಲ್ಯೂ ಚೇಂಜಸ್ ಆಗುತ್ತೆ. ಸೊ ಒನ್ ಮೋರ್ ಥಿಂಗ್, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯ್ತು ಅಂದ್ರೆ ಅಷ್ಟೇನಾ. ಸೊ ಈಗ ಆಲ್ರೆಡಿ ಅಲ್ಲಿ ಸ್ಕೂಲ್ ಆಗಿರ್ಬೋದು, ರೆಸಿಡೆನ್ಸಿಯಲ್ ಕ್ರಿಯೇಟ್ ಆಗುತ್ತೆ. ಸೊ ಸ್ಕೂಲು ಕಾಲೇಜಸ್ ತುಂಬಾನೇ ಇದೆ. ಅಂಡ್ ಅಮಿಟಿ ಫೇಮಸ್ ಯೂನಿವರ್ಸಿಟಿ, ಅಮಿಟಿ ಯೂನಿವರ್ಸಿಟಿ ಕೂಡ ನಿಯರ್ ಬೈ ಇದೆ. ಜಸ್ಟ್ ಇದು ನಮ್ಮ ಪ್ರಾಜೆಕ್ಟ್ ಇಂದ 20 minutes ಡ್ರೈವ್ ಅಷ್ಟೇ ಅಮಿಟಿ ಯೂನಿವರ್ಸಿಟಿಗೆ. ಸೊ ಈ ಅಮಿಟಿ ಯೂನಿವರ್ಸಿಟಿ ಇರೋದ್ರಿಂದಾಗಿ ಅಂಡ್ ಫಾಕ್ಸ್ಕಾನ್ ಇರೋದ್ರಿಂದಾಗಿ ಇವಾಗಿನ ಪ್ರೆಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಫ್ಯೂಚರ್ ಬಗ್ಗೆ ಕೇಳೋದೇ ಬೇಕಾಗಿಲ್ಲ, ತುಂಬಾ ಡೆವಲಪ್ಮೆಂಟ್ಸ್ ಇದೆ. ಓಕೆ. ಸೊ ಫ್ಯೂಚರ್ ಡೆವಲಪ್ಮೆಂಟ್ ಇಷ್ಟೊಂದೆಲ್ಲ ಇರೋದ್ರಿಂದ ಸೊ 1,299 ಎಲ್ಲಿವರೆಗೂ ವ್ಯಾಲಿಡಿಟಿ ಇರ್ಬೋದು? ಸೊ ಇದು ಎಲ್ಲಿವರೆಗೂ ವ್ಯಾಲಿಡಿಟಿ ಅಂತ ಇದನ್ನೆಲ್ಲ ಹೇಳಕ್ಕಾಗಲ್ಲ. ಅದು ನಾಳೆನೇ ಕ್ಲೋಸ್ ಆಗ್ಬೋದು ಅಥವಾ ಇನ್ನೊಂದು 15 days ಕ್ಲೋಸ್ ಆಗ್ಬೋದು. ಬಟ್ ಆದಷ್ಟು ಬೇಗ ಬಂದು ಬುಕ್ ಮಾಡ್ಕೊಳ್ತು ಅಂತಂದ್ರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇನ್ ಫ್ಯೂಚರ್ ಅಲ್ಲಿ. ಸೊ ಲಿಮಿಟೆಡ್ ಆಫರ್ಸ್, ಕ್ಲೋಸಿಂಗ್ ಸೂನ್ ಅನ್ನೋ ತರ ಹೇಳ್ತಿದ್ದಾರೆ ಪ್ರಜ್ವಲ್. ಬಿಕಾಸ್ ಫ್ಯೂಚರ್ ಡೆವಲಪ್ಮೆಂಟ್ ಅಂತ ನೋಡ್ಕೊಂಡಾಗ ಈ ಸರೌಂಡಿಂಗ್ ಅಲ್ಲಿ ಬಂದು ದೇವನಹಳ್ಳಿಯಲ್ಲಿ ರೈಟ್ ಪ್ಲೇಸ್ ರೈಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಪ್ರಜ್ವಲ್, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಓಕೆ. ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು.